ಕೆಫೆಯಲ್ಲಿ ಬ್ಲಾಸ್ಟ್ ನಡೆದು 3 ದಿನಗಳು. ಇಲ್ಲಿ ತನಕ ಸಿಗದ ಬಾಂಬರ್ ಸುಳಿವು. ಬ್ಲಾಸ್ಟ್ ವಿಚಾರಕ್ಕೆ ಮುಗಿಯದ ರಾಜಕೀಯ ಜಟಾಪಟಿ. ಬಿಜೆಪಿ ನಾಯಕರ ಹೇಳಿಕೆಗೆ ಡಿಕೆಶಿ ತಿರುಗೇಟು. ಸಚಿವರ ಸಿಲ್ಲಿ ಹೇಳಿಕೆಗೆ ಬಿಜೆಪಿಗರು ಕೆಂಡಾಮಂಡಲ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ನಡೆದು ಬರೋಬ್ಬರಿ 3 ದಿನಗಳು ಕಳೆದಿದೆ. ಆದರೆ ಇಲ್ಲಿ ತನಕ ಬಾಂಬರ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಬಾಂಬರ್ ಚಲನವಲನ ಸರಿಯಾಗಿದ್ರೂ ತನಿಖೆ ಪ್ರಗತಿಯಾಗಿಲ್ಲ. ಮುಖದ ಚಹರೆ ಸರಿಯಾಗಿ ಲಭ್ಯವಾಗದ ಕಾರಣ ರೇಖಾಚಿತ್ರ ಬಿಡಿಸೋಕೆ ಕೂಡ ಆಗ್ತಿಲ್ಲ. ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾರಿಕ್ ಮತ್ತು ಮುನೀರ್ ಮಾಜ್ನನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋಕೆ ತಯಾರಿ ನಡೆಸಲಾಗ್ತಾ ಇದೆ. ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣದ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಈ ಮೂಲಕ ಕೇಸ್ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಐಸಿಸ್ ಹಾಗೂ ಜಮಾತ್ ಉಲ್ ಮುಜಾಹಿದೀನ್ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿದ್ದು, ಈ ಹಿಂದೆ ತನಿಖೆ ನಡೆಸಿದ ತನಿಖಾಧಿಕಾರಿಗಳಿಗೆ ತನಿಖೆಯ ಹೊಣೆ ವಹಿಸಲಾಗಿದೆ. ಇನ್ನು ಈ ಹಿಂದಿನ ಸ್ಫೋಟದಲ್ಲೂ ಒಬ್ಬನೇ ಆರೋಪಿಯಾಗಿತ್ತು. ಅದೇ ರೀತಿ ಈ ಬ್ಲಾಸ್ಟ್ ಕೂಡ ಈತನೊಬ್ಬನೇ ಕಾರ್ಯಾಚರಣೆ ನಡೆಸಿರುವ ಸಾಧ್ಯತೆ ಇದೆ ಅಂತ ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಬಿಎಂಟಿಸಿ ಮೆಟ್ರೋದಲ್ಲಿ ಆರೋಪಿ ಓಡಾಡಿರುವ ಮಾಹಿತಿ ಹಿನ್ನೆಲೆಯಲ್ಲಿ 2 ಇಲಾಖೆಯಿಂದ ಸಿಸಿಟಿವಿ ಫುಟೇಜಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಮಹತ್ವದ ಸಭೆಯನ್ನು ನಡೆಸಿದೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗಿದೆ. ಸಭೆಯಲ್ಲಿ ತನಿಖಾ ತಂಡದ ಇನ್ಸ್ಪೆಕ್ಟರ್, ಎಸಿಪಿ, ಡಿಸಿಪಿ, ಡಿಜಿ ಅಂಡ್ ಐಜಿ ಅಲೋಕ್ ಮೋಹನ್, ಎಡಿಜಿಪಿ ಹಿತೇಂದ್ರ ಭಾಗಿಯಾಗಿದ್ದರು. ಸಭೆಯ ಬಳಿಕ ಮಾತನಾಡಿದ ಪರಮೇಶ್ವರ್, ಇಲ್ಲಿಯವರೆಗೂ ನಡೆದ ತನಿಖೆಯ ಬಗ್ಗೆ ಚರ್ಚೆ ಮಾಡಲಾಗಿದೆ. ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ರು. ಸಿಸಿಟಿವಿಯಲ್ಲಿ ವ್ಯಕ್ತಿ ಯಾರು ಅನ್ನೋದು ಸಿಕ್ಕಿದೆ. ಅದೇ ಆಧಾರದಲ್ಲಿಯೇ ತನಿಖೆಯನ್ನು ಆರಂಭಿಸಿದ್ದೇವೆ. ಕುರುಹನ್ನು ಉಪಯೋಗಿಸಿಕೊಂಡು ಶೀಘ್ರದಲ್ಲಿಯೇ ವ್ಯಕ್ತಿಯನ್ನ ಬಂಧನ ಮಾಡ್ತೇವೆ. ಘಟನೆಯ ಹಿಂದೆ ಸಂಘಟನೆ ಇದೆಯಾ ಅಥವಾ ವೈಯಕ್ತಿಕವಾಗಿ ಕೃತ್ಯ ಮಾಡಿದ್ದಾರಾ ಗೊತ್ತಿಲ್ಲ ಎಂಬ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದೇವೆ ಅಂತ ತಿಳಿಸಿದರು. ಬಹಳ ಪ್ರಾಮುಖ್ಯವಾದಂಥ ಕೆಲವು ಕುರುಹುಗಳು ಸಿಕ್ಕಿದ್ದಾವೆ. ಅದನ್ನು ಉಪಯೋಗ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಮಾಡುತ್ತೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದ ತನಿಖೆಗಾಗಿ 8 ತಂಡಗಳನ್ನು ರಚಿಸಲಾಗಿದೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಯುತ್ತಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಎಫ್ಎಸ್ಎಲ್ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ. ಬಾಂಬರ್ ಬಗ್ಗೆ ಮಾಹಿತಿ ಸಿಕ್ಕಿದೆ. 1-2 ದಿನ ಆಗಬಹುದು, ಆದರೆ ಖಂಡಿತವಾಗಿಯೂ ವ್ಯಕ್ತಿಯನ್ನು ಆದಷ್ಟು ಬೇಗ ಹಿಡಿಯುತ್ತೇವೆ ಅಂತ ಹೇಳಿದರು. ಇನ್ನು ನಾನು ಸಿಎಂ ಹೇಳಿದರೆ ಮಾತ್ರ ಅದು ಅಧಿಕೃತ ಅಂತ ಪರಿಗಣಿಸಬೇಕು ಅಂತ ವಿನಂತಿಸಿದರು. ಶಂಕಿತನಿಗಾಗಿ ಎಲ್ಲ ಸಿಸಿಟಿವಿ ಪರಿಶೀಲಿಸಿದ್ದೇವೆ. 26 ಬಿಎಂಟಿಸಿ ಬಸ್ಗಳು ಬ್ಲಾಸ್ಟ್ ಸಮಯದಲ್ಲಿ ಸಂಚರಿಸಿದ್ದು ಅದರ ಸಿಸಿಟಿವಿಯನ್ನು ಪಡೆಯಲಾಗಿದೆ. ಆತ ಮಾಸ್ಕ್, ಕ್ಯಾಪ್, ಗ್ಲಾಸ್ ಹಾಕಿದ್ದಾನೆ. ಆದರೆ ಅಷ್ಟು ಕ್ಲಾರಿಟಿ ಇಲ್ಲ. ತನಿಖೆ ಪೂರ್ತಿ ಆದಮೇಲೆ ಎಲ್ಲ ಗೊತ್ತಾಗಲಿದೆ ಅಂದರು. ಈಗಾಗಲೇ ಅನೇಕ ಗುಂಪುಗಳನ್ನು ರಚನೆ ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಶೀಘ್ರವಾಗಿ ಅವರನ್ನು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಮಾಡುತ್ತೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಬಂಧ ಬಿಜೆಪಿ ಟೀಕೆಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದರು. ಬಿಜೆಪಿ ತರಹ ನಾವು ರಾಜಕಾರಣ ಮಾಡಲ್ಲ. ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ ಅಂತ ಹೇಳಿದರು. ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬಾಂಬ್ ಬೆಂಗಳೂರು ಎಂಬ ಬಿಜೆಪಿ ಟ್ವೀಟ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ, ಬಿಜೆಪಿಯವರಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದವರು ಈ ತರಹ ಮಾತಾಡ್ತಾರೆ ಅಂತ ಹೇಳಿದರು. ಬಿಜೆಪಿಯವರು ಬೆಂಗಳೂರು ಮಾನ, ಕರ್ನಾಟಕದ ಮಾನ ಕಳೆಯೋದಲ್ಲದೆ ಅವರ ಮಾನವನ್ನು ಅವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ವಾ ಅಂತ ಟೀಕೆ ಮಾಡಿದರು. ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಲ್ಲ, ಇದು ಬಾಂಬ್ ಬ್ಯಾಂಗ್ಳೂರ್ ಆಗ್ತಾ ಇದೆ ಅನ್ನೋಂಥದ್ದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಹೋದವರು, ಸಮಯ ಪ್ರಜ್ಞೆ, ತನ್ನ ಜವಾಬ್ದಾರಿ ಅರಿವು ಇವೆಲ್ಲ ಇಲ್ಲದೆ ಹೋದವರು ಇಂಥ ವಿಚಾರಗಳನ್ನು ಮಾತಾಡ್ತಾರೆ. ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಪ್ರಕರಣ ಭಯೋತ್ಪಾದಕ ಕೃತ್ಯ ಅನ್ನೋ ಮಾಹಿತಿ ಇದೆ. ಇದನ್ನ ಮುಚ್ಚಿಡುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಬಿಲೆಗಳಲ್ಲಿದ್ದ ಉಗ್ರರು ಹೊರಗೆ ಬಂದಿದ್ದಾರೆ. ಇಲಿಯಾಗಿದ್ದವರು ಈಗ ಹುಲಿಗಳಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೋಮುವಾದದತ್ತ ಸಾಕ್ತಿದೆ ಅಂತ ಆರೋಪಿಸಿದ್ರು. ಕಾಂಗ್ರೆಸ್ಗೆ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆ ಇಲ್ಲ. ಸಿಎಂ ಅಷ್ಟೇ ಅಲ್ಲ, ಇಡೀ ಸರ್ಕಾರದ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಬಾಂಬ್ ಬ್ಲಾಸ್ಟ್ ಬೆಂಗಳೂರಿನಲ್ಲಿ ಆಗಿರೋದು ಅಮೆರಿಕ ಮಂಡ್ಯದಲ್ಲ. ಈ ಹಿಂದೆ ಬ್ಲಾಸ್ಟ್ಗಳಲ್ಲಿ ಬಂಧನ ಆದವರ ಮೇಲೆ ಕಣ್ಣಿಡಿ. ಜೈಲಲ್ಲೇ ಮೊಬೈಲ್ ಬಳಸ್ತಾ ಇದ್ದಾರೆ. ಜೈಲಲ್ಲಿರುವ ಭಯೋತ್ಪಾದಕರನ್ನ ಯಾರು ಭೇಟಿ ಮಾಡ್ತಾರೆ ಅವರ ಚಲನವಲನಗಳ ಮೇಲೆ ಕಣ್ಣಿಡಿ. ಕೂಡಲೇ ಈ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಿ ನಾವು ಪೊಲೀಸರನ್ನ ನಂಬ್ತೇವೆ, ಆದ್ರೆ ಕಾಂಗ್ರೆಸ್ ಸರ್ಕಾರವನ್ನ ನಂಬಲ್ಲ ಅಂದ್ರು. ಭಯೋತ್ಪಾದಕರೆಲ್ಲ ಇಲಿಗಳ ಬಿಡದಲ್ಲಿ ಅಡ್ಕೊಂಡಿದ್ರು, ಎಲ್ಲ ಬೊಕ್ಕೆಗಳಲ್ಲೇ ಅಡ್ಕೊಂಡಿದ್ರು. ಇಲಿಗಳ ತರ ರೀತಿ ಇವತ್ತು ಇವರು ಬಂದ ಮೇಲೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂದ ಮೇಲೆ ಇಲಿಗಳಿಂದ ಬಿಲಿಕ್ ಬಂದು ಹುಲಿಗಳಾಗೋಟಿದ್ದಾರೆ. ರಾಜ ರೋಷವಾಗಿ ಬಾಂಬ್ ಇಟ್ಬಿಟ್ಟು ಅವನು ಆರಾಮಾಗಿ ನಡ್ಕೊಂಡು ಹೋಗ್ತಾವನೆ, ಮೊಬೈಲಲ್ಲಿ ಮಾತಾಡ್ಕೊಂಡು ಟೋಪಿ ಹಾಕ್ಕೊಂಡು. ಈಗ ಬಾಂಬ್ ಬ್ಲಾಸ್ಟ್ ಎಲ್ಲಾಗಿದೆ? ಬಾಂಬ್ ಬ್ಲಾಸ್ಟ್ ಅಮೇರಿಕಾದಲ್ಲ, ಲಂಡನ್ನಲ್ಲಾಗಿದೆಯಾ?
ಬೆಂಗಳೂರಲ್ಲಾಗಿದೆ, ಅದಕ್ಕೆ ಬೆಂಗಳೂರು ಹೇಳಿದ್ದೀನಿ. ಬ್ಲಾಸ್ಟ್ ಏನಾನ ಬೇರೆ ಕಡೆ ಆಗಿದ್ರೆ ಮಂಡ್ಯದಾಗೆ ಆಗಿದ್ರೆ ಮಂಡ್ಯದ ಹೇಳ್ತಾ ಇದ್ರಿ. ನೀವು ಮಾಡ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನು? ಕಾನೂನು ಸುವ್ಯವಸ್ಥೆ ಪಕ್ಕಾ ಇರಬೇಕು ಬ್ರ್ಯಾಂಡ್ ಬೆಂಗಳೂರು ಅಂದರೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ವಿಜಯಪುರ ನಗರದಲ್ಲಿ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಇದೊಂದು ಉದ್ದೇಶಪೂರ್ವಕವಾಗಿ ಮಾಡಿದ ಘಟನೆಯಾಗಿದೆ. ದೇಶದಲ್ಲಿ ಭಯ ಉಂಟು ಮಾಡಲು, ಅಸ್ಥಿರತೆ ಉಂಟು ಮಾಡಲು ಬ್ಲಾಸ್ಟ್ ಮಾಡಲಾಗಿದೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ಸಿಲ್ಲಿ ವಿಚಾರ ಅಂತಾರೆ. ಕುಕ್ಕರ್ ಬ್ಲಾಸ್ಟ್ ಆದಾಗ ನಮ್ಮ ಬ್ರದರ್ಸ್ ಮಾಡಿಲ್ಲ ಅಂತ ಹೇಳಿದರು. ಈಗ ಬ್ರದರ್ಸ್ ಏನು ಹೇಳ್ತಾರೆ? ಕುಕ್ಕರ್ ಬ್ಲಾಸ್ಟ್ಗೂ ರಾಮೇಶ್ವರ ಕೆಫೆ ಬ್ಲಾಸ್ಟ್ಗೂ ಸಾಮ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಡಿಕೆ ಬ್ರದರ್ಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಬ್ಲಾಸ್ಟ್ ಕುರಿತು ಎನ್ಐಎ ತನಿಖೆ ಮಾಡ್ತಾ ಇದ್ದು, ಎನ್ಐಎ ಅಧಿಕಾರಿಗಳು ಆರ್ಎಸ್ಎಸ್ ಮುಖಂಡ ರುದ್ರೇಶ್ ಹಂತಕ ಆಫ್ರಿಕಾದಲ್ಲಿದ್ದವನನ್ನ ಬಂಧನ ಮಾಡಿದ್ದಾರೆ. ಬ್ಲಾಸ್ಟ್ ಪ್ರಕರಣದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಅಂತ ಆಗ್ರಹಿಸಿದರು. ದೇಶದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥದ್ದಕ್ಕೆ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಅವ್ರು ಹೇಳಿದ್ರಾಗ ಏನು ವಿಶೇಷ ಏನಿಲ್ಲ, ಅವ್ರು ಹಾಗೆ ಅವ್ರು ಹೇಳ್ತಾರೆ. ಅವಾಗೂ ಕುಕ್ಕರ್ ಬ್ಲಾಸ್ಟದ್ದು ಏನು ಹೇಳಿದರು? ನಮ್ಮ ಬ್ರದರ್ಸ್ ಮಾಡಿಲ್ಲ ಅಂತ ಹೇಳಿದರು. ಈಗ ಆ ಬ್ರದರ್ಸ್ ಏನು ಹೇಳಕತ್ತಾರ? ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಇದಕ್ಕೆ ಸಾಮ್ಯ ಇದೆ ಅಂತ ಅವ್ರು ಹೇಳ್ತಾರೆ.